ಫಾರೂಕ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಮುಸ್ಲಿಂ ಮುಖಂಡರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದೇಶ ಅಂದ್ರೆ ನೀನಿರುವ ನೆಲವನ್ನ ಗೌರವಿಸು ಅಂತ ಹೇಳಿ ಕುರಾನ್ ನಲ್ಲೂ ಕೂಡ ಹೇಳಲಾಗಿದೆ ಸರ್. ನನಗೆ ಎಕ್ಸಾಕ್ಟ್ ವರ್ಸ್ ಹೇಳುವಲ್ಲಿ ತಪ್ಪಾಗಬಾರದು ಅನ್ನೋ ಕಾರಣಕ್ಕೆ ನಾನು ಅದನ್ನ ಹೇಳ್ತಿಲ್ಲ. ಅನೇಕ ಮುಸ್ಲಿಂ ಧಾರ್ಮಿಕ ಮುಖಂಡರು ಇಲ್ಲಿ ಬಂದಾಗ ಅದನ್ನ ಪದೇ ಪದೇ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಕುರಾನ್ ಕೂಡ ಹೇಳ್ಕೊಟ್ಟಿರೋದೇನು, ನೀನಿರುವ ಜಾಗವನ್ನ ಗೌರವದಿಂದ ಭಕ್ತಿ ಭಾವದಿಂದ ಗಮನಿಸು ಅಂತ ಹೇಳಿ. ಇದನ್ನ ಕುರಾನ್ ಹೇಳಿದ್ರೆ ಒಪ್ತೀರಿ, ಒಂದೇ ಮಾತರಂ ಹೇಳಿದ್ರೆ ಒಪ್ಪೋದಿಲ್ಲ ಅನ್ನೋದು ಡಬಲ್ ಸ್ಟ್ಯಾಂಡರ್ಡ್ ಆಗೋದಿಲ್ವಾ? ಸಿಂಪಲ್ ಪ್ರಶ್ನೆ ಮೇಡಮ್. ಒಂದೇ ಮಾತರಂ ಅನ್ನೋದ್ರಲ್ಲಿ ಯಾವುದೇ ನಮಗೆ ತೊಂದರೆ ಇಲ್ಲ, ನಾವು ಮನಸ್ಸಿಂದ ಹೇಳ್ತೀವಿ. ಬಲವಂತವಾಗಿ ನೀವು ಯಾಕೆ ನಮ್ಮನ್ನ ಹೇಳ್ತೀರಾ, ನೀವು ಹೇಳಿ ಅಂತ ನಾನು ಕೇಳ್ತಾ ಇರೋದು ಪ್ರಶ್ನೆ. ಒಂದೇ ಮಾತರಂ ಅನ್ನೋದ್ರಲ್ಲಿ ಏನ್ ತಪ್ಪಿದೆ? ನಾವು ಹುಟ್ಟಿ ಬೆಳೆದಿರೋದು, ನಾವು ಇಲ್ಲಿ ಸಂಪಾದನೆ ಮಾಡಿ ಇಲ್ಲಿ ತಿಂತಾ ಇದೀವಿ, ಅನ್ನ ಇಲ್ಲಿ ನಾವು ಬೆಳೀತಾ ಇದೀವಿ. ಇಲ್ಲಿರುವ ನಮ್ಮ ಭಾರತ ದೇಶಕ್ಕೋಸ್ಕರ, ನಮ್ದು ಅನ್ಸ್ಕೊಳ್ಳೋದಕ್ಕೋಸ್ಕರ ನಾವ್ ಯಾರಿಗಾದ್ರೂ ಉದಾಹರಣೆಗಳು ಕೊಡ್ಬೇಕಾ? ನೀವ್ ಯಾರು ನಮಗ್ ಕೇಳೋದಕ್ಕೆ? ಬಲವಂತ ಯಾಕೆ ಮಾಡ್ತೀರಾ? ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸ್ವಾಮಿ. ನಾವ್ ಯಾರಿಗೂ ತೋರ್ಸ್ಕೊಳ್ಬೇಕಾಗಿಲ್ಲ. ನಾವು ಭಾರತೀಯರು, ನಮ್ಮಲ್ಲಿ ನಮ್ಮ ಮನಸ್ಸಲ್ಲಿ ಇವ್ರಕ್ಕಿಂತ ಅತಿ ಹೆಚ್ಚಾಗಿ ನಮ್ಮಲ್ಲಿ ಪ್ರೀತಿ ಇದೆ. ನಮ್ಮವರು ಇವತ್ತು ನೀವು ಇಂಡಿಯಾ ಗೇಟ್ ಅಲ್ಲಿ ಹೋಗಿ ನೋಡಿದಾಗ ಸಾವಿರಾರು ಜನದ ಹೆಸರು ಬರ್ದಿದೆ, ಅದರಲ್ಲಿ ಯಾರ ಹೆಸರು ಬರ್ದಿದೆ? ಅವರೆಲ್ಲ ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವರು. ಅವ್ರು ಯಾರು ಮುಸಲ್ಮಾನರಲ್ವಾ? ಅವರಲ್ಲಿ ಅಂದ್ರೆ ಅವರು ಹೃದಯದಲ್ಲಿ ಆ ಪ್ರೀತಿ ವಿಶ್ವಾಸ ಇದ್ದಿಲ್ಲ, ಅದಕ್ಕೋಸ್ಕರ ಹಂಗೆ ಹೋಗಿ ಪ್ರಾಣ ಮಾಡ್ಬಿಟ್ರ ಅವರು. ಮತ್ತೆ ಯಾಕೆ ಇವರು ಮಾತಾಡಿದ್ರೆ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಒಂದೇ ಮಾತರಮನ್ನ ಬಲವಂತ ಅಂತ ಹೇಳ್ತಿದ್ದೀರಿ. ಆದ್ರೆ ಜನಗಣಮನ ಇರಬೇಕಾದ ಜಾಗದಲ್ಲಿ ಒಂದೇ ಮಾತರಂ ಇರಬೇಕಾಗಿತ್ತು. ಅದು ಇಲ್ಲದೆ ಇರೋದಕ್ಕೆ ಕಾರಣನೇ ಮುಸ್ಲಿಂ ಓಲೈಕೆ ಅನ್ನೋ ವಾದ ಕೂಡ ಈ ಕೇಳೋಕ್ ಸಿಗ್ತಿದೆ ಸರ್. ಪೂರ್ತಿ ಪ್ರಶ್ನೆ ಕೇಳಿಸ್ಕೊಂಬಿಡಿ. ಜಿನ್ನಾ ಅವರಿಗೆ ಈ ಒಂದೇ ಮಾತರಂ ಬಗ್ಗೆ ಆಕ್ಷೇಪಣೆ ಇತ್ತು ಅನ್ನೋ ಕಾರಣಕ್ಕೇನೆ ನೆಹರು ಅವರು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಇದು ಬೇಕಿತ್ತು, ಮಹಾತ್ಮ ಗಾಂಧಿ ಅವರಿಗೆ ಒಬ್ಜೆಕ್ಷನ್ ಇರಲಿಲ್ಲ. ಈಗ ಅನೇಕ ಸ್ವತಂತ್ರ ಹೋರಾಟಗಾರರಿಗೆ ಒಂದೇ ಮಾತರಂ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲದೆ ಹೋದ್ರೂ ಕೂಡ ಕೇವಲ ಜಿನ್ನಾ ಅವರನ್ನ ಸಂತುಷ್ಟಿಗೊಳಿಸಲಿಕ್ಕೆ ನೆಹರು ಅವರು ಒಂದೇ ಮಾತರಂ ಬದಲಾಗಿ ಜನಗಣಮನವನ್ನ ನ್ಯಾಷನಲ್ ಆಂಥಮ್ ಆಗಿ ಆಯ್ಕೆ ಮಾಡೋ ರೀತಿಯಲ್ಲಿ ಮಾಡಿದ್ರು ಅನ್ನೋ ಆರೋಪ ಇದೆ. ಸಿಂಪಲ್ ಆಗಿ ಒಂದೊಂದು ಮಾತು ಹೇಳ್ತೀನಿ ಕೇಳಿ. ಇವತ್ತು ನೀವು ನೋಡ್ತಾ ಇದ್ದೀರಾ, ಹಿಂದೂ ಮುಸ್ಲಿಮ್ಸ್ ಅಂತ ಹೊಡೆದಾಡ್ತಾ ಇದ್ದೀವಲ್ಲ, ಇದೇ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವಾಗ ಮಾಡಿರುವಂತ ಜವಾಹರ್ಲಾಲ್ ನೆಹರು ಅವರು ಜಿನ್ನಾ ಅವ್ರ ಜೊತೆ ಸೇರ್ಕೊಂಡು ಅದೇ ಹೇಳ್ತೀವಲ್ಲ, ನಾನು ದೇಶದ ಮೊದಲನೇ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಒಂದು ಉದ್ದೇಶನ ಇಟ್ಕೊಂಡು ಜಿನ್ನಾ ಅವ್ರಿಗೆ ಇದ್ ಮಾಡಿ ಪಾಕಿಸ್ತಾನ ಬೇರೆ ಭಾರತ ದೇಶ ಬೇರೆ ಮಾಡಿದ್ರಲ್ಲ, ಅಲ್ಲಿಂದಾನೇ ಇದು ಹುಟ್ಟಾಕಿರೋದು. ಸೊ ಎಲ್ಲಾ ಈ ಕೋಮು ದ್ವೇಷ ಹಾಗೆ ಗಲಭೆಗಳಿಗೆ ನೆಹರು ಅವ್ರ ನಿರ್ಧಾರ ಕಾರಣ ಅಂತ ನೀವು ಒಪ್ತೀರಿ? ರಾಜಕೀಯ ಕಾರಣ, ನೆಹರು ಅವ್ರ ರಾಜಕೀಯ, ಅವ್ರು ಮಾಡಿರೋ ರಾಜಕೀಯನೇ ಇವತ್ತು ನಾವು ಇವತ್ತವರೆಗೂ ಅನುಭವಿಸ್ತಾ ಬರ್ತಾರೆ ಮೇಡಮ್. ಅಲ್ಲ, ಬಟ್ ನೀವು ಮಾತಿಗೆ ನಾನು ಹೇಳ್ತೀನಿ ಕೇಳಲ್ಲ. ಅಲ್ಲ ನೋಡಿ, ಹೌದು, ಕುರಾನ್ನಲ್ಲಿ ಪೂರ್ಣವಾಗಿ ಹಾಡಬೇಕು ಅಂತ ಹೇಳ್ತಿರುವಂತದ್ದು ಸರಿ, ಕುರಾನ್ ಯಾರು ತಪ್ಪು ಅಂತ ಹೇಳ್ತಾರೆ ಮೇಡಮ್. ಕುರಾನ್ ಯಾವ ದೇಶದಲ್ಲಿ ಹುಟ್ತೀರಾ ಆ ದೇಶದ್ದು ನಮಗ್ ಹಲಾಲಿ ಮಾಡಿ ಅಂತ ಹೇಳಿರೋದು, ಪೂಜೆ ಮಾಡಿ ಅಂತ ಹೇಳಿಲ್ಲ, ನೀವು ತಲೆ ಬಗ್ಸಿ ಅಂತ ಹೇಳಿಲ್ಲ ದೇವರು. ಅಲ್ಲ ನೋಡಿ, ಯಾವ ದೇಶದಲ್ಲಿ ನಾವು ಹುಟ್ಟಿ ಬೆಳೆದಿವಿ ಆ ದೇಶ ರಕ್ಷಣೆಗೋಸ್ಕರ ನಮ್ಮ ಪ್ರಾಣನೂ ಕೊಡಬಹುದು. ಅಷ್ಟು ಭಕ್ತಿ, ಅಷ್ಟು ಭಾವನೆ ಇರಬೇಕು. ಅಂದ್ರೆ ಪೂಜೆ ಇಲ್ಲ, ಪ್ರಾಣ ಬೇಕಂದ್ರೆ ಕೊಡ್ಬೋದು, ಈ ದೇಶಕ್ಕೆ ಕೊಡ್ಬೋದಲ್ಲ, ಕೊಡ್ತೀವಿ. ಆದ್ರೆ ಈ ದೇಶಕ್ಕೆ ನೀನೇ ದೇವರು, ನೀನೇ ಅಲ್ಲ, ನೀವೇ ದೇವಿ, ನೀವೇ ಮಾತಾ ಅಂತ ನಾವು ತಲೆ ಬಗ್ಸಲ್ಲ. ಬೇರೆ ಒಂದೇ ಅಲ್ಲ ನಮಗೆ, ಒಂದೇ ಮಾತಾ, ಒಂದೇ ತಾಯಿ, ಒಂದೇ ಅಲ್ಲ ನಮ್ಗೆ. ನಾವು ತಲೆ ಬಗ್ಸೋದು ಅಲ್ಲ ಅಲ್ಲೊಂದು ಕಡೆ ನಾವು ಭೂಮಿಗೆ, ಹಸುಗೆ, ಅದಕ್ಕೆ, ಪ್ರಾಣಿಗೆ, ದೊಡ್ಡವರಿಗೆ ನಮ್ಮ ತಲೆ ನಾವು ಕಾಲಲ್ಲಿ ಇಕ್ಕಲ್ಲ. ಅದು ರಾಂಗ್, ತಪ್ಪು. ಒಂದೇ ಮಾತ್ರಮು 150 ವರ್ಷದಿಂದ ಬೈಕಾಟ್ ಮುಸಲ್ಮಾನರು ಮಾಡ್ತಾ ಇದ್ದಾರೆ. ಬೇರೆ ಜಿನ್ನ ಅಲ್ಲ, ಅವ್ನು ಜಿನ್ನ ತಕೊಂಡು ಹೋಗ್ದ. ಅವನು ಜಿನ್ನಾಗೆ ಪಾಕಿಸ್ತಾನ ಬೇಕಾಗಿತ್ತು, ಅವನು ಹೋಗ್ದ. ಮುಸಲ್ಮಾನು ಯಾವತ್ತೂ ಯಾವ ಮದರಸದಲ್ಲಿನೂ ಒಂದೇ ಮಾತ್ರಮು ಹೇಳಲ್ಲ, ರಾಷ್ಟ್ರಗಾನ ಹೇಳ್ತೀವಿ. ಆದ್ರೆ ಒಂದೇ ಮಾತ್ರಮು ನಮ್ಮನ್ನು ಮುಸಲ್ಮಾನ್ ಮೇಲೆ ಒಂದು ದೊಡ್ಡ ಇದ್ರೆ ಹಾಕಕ್ಕೆ 100 ವರ್ಷ ಆದ್ಮೇಲೆ, 150 ವರ್ಷ ಆದ್ಮೇಲೆ ಇದು ಮಾಡ್ತಾ ಇದ್ದಾರೆ. ಇದು ನಾವು ಯಾವ ಮುಸಲ್ಮಾನು ಒಂದೇ ಮಾತ್ರ ಹೇಳಲ್ಲ. ಫಾರೂಕ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಮುಸ್ಲಿಂ ಮುಖಂಡರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
ಈ ದೇಶ ಅಂದ್ರೆ ನೀನಿರುವ ನೆಲವನ್ನ ಗೌರವಿಸು ಅಂತ ಹೇಳಿ ಕುರಾನ್ನಲ್ಲೂ ಕೂಡ ಹೇಳಲಾಗಿದೆ ಸರ್. ನನಗೆ ಎಕ್ಸಾಕ್ಟ್ ವರ್ಸ್ ಹೇಳುವಲ್ಲಿ ತಪ್ಪಾಗಬಾರದು ಅನ್ನೋ ಕಾರಣಕ್ಕೆ ನಾನು ಅದನ್ನ ಹೇಳ್ತಿಲ್ಲ. ಅನೇಕ ಮುಸ್ಲಿಂ ಧಾರ್ಮಿಕ ಮುಖಂಡರು ಇಲ್ಲಿ ಬಂದಾಗ ಅದನ್ನ ಪದೇ ಪದೇ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಕುರಾನ್ ಕೂಡ ಹೇಳ್ಕೊಟ್ಟಿರೋದೇನು, ನೀನಿರುವ ಜಾಗವನ್ನ ಗೌರವದಿಂದ ಭಕ್ತಿ ಭಾವದಿಂದ ಗಮನಿಸು ಅಂತ ಹೇಳಿ. ಇದನ್ನ ಕುರಾನ್ ಹೇಳಿದ್ರೆ ಒಪ್ತೀರಿ, ಒಂದೇ ಮಾತರಂ ಹೇಳಿದ್ರೆ ಒಪ್ಪೋದಿಲ್ಲ ಅನ್ನೋದು ಡಬಲ್ ಸ್ಟ್ಯಾಂಡರ್ಡ್ ಆಗೋದಿಲ್ವಾ? ಸಿಂಪಲ್ ಪ್ರಶ್ನೆ ಮೇಡಮ್. ಒಂದೇ ಮಾತರಂ ಅನ್ನೋದ್ರಲ್ಲಿ ಯಾವುದೇ ನಮಗೆ ತೊಂದರೆ ಇಲ್ಲ, ನಾವು ಮನಸ್ಸಿಂದ ಹೇಳ್ತೀವಿ. ಬಲವಂತವಾಗಿ ನೀವು ಯಾಕೆ ನಮ್ಮನ್ನ ಹೇಳ್ತೀರಾ, ನೀವು ಹೇಳಿ ಅಂತ ನಾನು ಕೇಳ್ತಾ ಇರೋದು ಪ್ರಶ್ನೆ. ಒಂದೇ ಮಾತರಂ ಅನ್ನೋದ್ರಲ್ಲಿ ಏನ್ ತಪ್ಪಿದೆ? ನಾವು ಹುಟ್ಟಿ ಬೆಳೆದಿರೋದು, ನಾವು ಇಲ್ಲಿ ಸಂಪಾದನೆ ಮಾಡಿ ಇಲ್ಲಿ ತಿಂತಾ ಇದೀವಿ, ಅನ್ನ ಇಲ್ಲಿ ನಾವು ಬೆಳೀತಾ ಇದೀವಿ. ಇಲ್ಲಿರುವ ನಮ್ಮ ಭಾರತ ದೇಶಕ್ಕೋಸ್ಕರ, ನಮ್ದು ಅನ್ಸ್ಕೊಳ್ಳೋದಕ್ಕೋಸ್ಕರ ನಾವ್ ಯಾರಿಗಾದ್ರೂ ಉದಾಹರಣೆಗಳು ಕೊಡ್ಬೇಕಾ? ನೀವ್ ಯಾರು ನಮಗ್ ಕೇಳೋದಕ್ಕೆ? ಬಲವಂತ ಯಾಕೆ ಮಾಡ್ತೀರಾ? ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸ್ವಾಮಿ. ನಾವ್ ಯಾರಿಗೂ ತೋರ್ಸ್ಕೊಳ್ಬೇಕಾಗಿಲ್ಲ. ನಾವು ಭಾರತೀಯರು, ನಮ್ಮಲ್ಲಿ ನಮ್ಮ ಮನಸ್ಸಲ್ಲಿ ಇವ್ರಕ್ಕಿಂತ ಅತಿ ಹೆಚ್ಚಾಗಿ ನಮ್ಮಲ್ಲಿ ಪ್ರೀತಿ ಇದೆ. ನಮ್ಮವರು ಇವತ್ತು ನೀವು ಇಂಡಿಯಾ ಗೇಟ್ ಅಲ್ಲಿ ಹೋಗಿ ನೋಡಿದಾಗ ಸಾವಿರಾರು ಜನದ ಹೆಸರು ಬರ್ದಿದೆ. ಅದರಲ್ಲಿ ಯಾರ ಹೆಸರು ಬರ್ದಿದೆ? ಅವರೆಲ್ಲ ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವರು. ಅವ್ರು ಯಾರು? ಮುಸಲ್ಮಾನರಲ್ವಾ? ಅವರಲ್ಲಿ ಅಂದ್ರೆ ಅವರು ಹೃದಯದಲ್ಲಿ ಆ ಪ್ರೀತಿ ವಿಶ್ವಾಸ ಇದ್ದಿಲ್ಲ, ಅದಕ್ಕೋಸ್ಕರ ಹಂಗೆ ಹೋಗಿ ಪ್ರಾಣ ಮಾಡ್ಬಿಟ್ರ ಅವರು. ಮತ್ತೆ ಯಾಕೆ ಇವರು ಮಾತಾಡಿದ್ರೆ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಒಂದೇ ಮಾತರಮನ್ನ ಬಲವಂತ ಅಂತ ಹೇಳ್ತಿದ್ದೀರಿ. ಆದ್ರೆ ಜನಗಣಮನ ಇರಬೇಕಾದ ಜಾಗದಲ್ಲಿ ಒಂದೇ ಮಾತರಂ ಇರಬೇಕಾಗಿತ್ತು. ಅದು ಇಲ್ಲದೆ ಇರೋದಕ್ಕೆ ಕಾರಣನೇ ಮುಸ್ಲಿಂ ಓಲೈಕೆ ಅನ್ನೋ ವಾದ ಕೂಡ ಈಗ ಕೇಳೋಕ್ ಸಿಗ್ತಿದೆ ಸರ್. ಇವಾಗ ಪೂರ್ತಿ ಪ್ರಶ್ನೆ ಕೇಳಿಸ್ಕೊಂಬಿಡಿ. ಜಿನ್ನಾ ಅವರಿಗೆ ಈ ಒಂದೇ ಮಾತರಂ ಬಗ್ಗೆ ಆಕ್ಷೇಪಣೆ ಇತ್ತು ಅನ್ನೋ ಕಾರಣಕ್ಕೇನೆ ನೆಹರು ಅವರು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಇದು ಬೇಕಿತ್ತು, ಮಹಾತ್ಮ ಗಾಂಧಿ ಅವರಿಗೆ ಅಬ್ಜೆಕ್ಷನ್ ಇರಲಿಲ್ಲ. ಈಗ ಅನೇಕ ಸ್ವತಂತ್ರ ಹೋರಾಟಗಾರರಿಗೆ ಒಂದೇ ಮಾತರಂ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲದೆ ಹೋದ್ರೂ ಕೂಡ ಕೇವಲ ಜಿನ್ನಾ ಅವರನ್ನ ಸಂತುಷ್ಟಿಗೊಳಿಸಲಿಕ್ಕೆ ನೆಹರು ಅವರು ಒಂದೇ ಮಾತರಂ ಬದಲಾಗಿ ಜನಗಣಮನವನ್ನ ನ್ಯಾಷನಲ್ ಆಂಥಮ್ ಆಗಿ ಆಯ್ಕೆ ಮಾಡೋ ರೀತಿಯಲ್ಲಿ ಮಾಡಿದ್ರು ಅನ್ನೋ ಆರೋಪ ಇದೆ. ಸಿಂಪಲ್ ಆಗಿ ಒಂದೊಂದು ಮಾತು ಹೇಳ್ತೀನಿ ಕೇಳಿ. ಇವತ್ತು ನೀವು ನೋಡ್ತಾ ಇದ್ದೀರಾ, ಹಿಂದೂ ಮುಸ್ಲಿಮ್ಸ್ ಅಂತ ಹೊಡೆದಾಡ್ತಾ ಇದ್ದೀವಲ್ಲ, ಇದೇ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವಾಗ ಮಾಡಿರುವಂತ ಜವಾಹರ್ಲಾಲ್ ನೆಹರು ಅವರು ಜಿನ್ನಾ ಅವ್ರ ಜೊತೆ ಸೇರ್ಕೊಂಡು ಬರದೇ, ಅದೇ ಹೇಳ್ತೀವಲ್ಲ, ನಾನು ದೇಶದ ಮೊದಲನೇ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಒಂದು ಉದ್ದೇಶನ ಇಟ್ಕೊಂಡು ಜಿನ್ನಾ ಅವ್ರಿಗೆ ಇದ್ ಮಾಡಿ ಪಾಕಿಸ್ತಾನ ಬೇರೆ ಭಾರತ ದೇಶ ಬೇರೆ ಮಾಡಿದ್ರಲ್ಲ, ಅಲ್ಲಿಂದಾನೇ ಇದು ಹುಟ್ಟಾಕಿರೋದು. ಸೊ ಎಲ್ಲಾ ಈ ಕೋಮು ದ್ವೇಷ ಹಾಗೆ ಗಲಭೆಗಳಿಗೆ ನೆಹರು ಅವ್ರ ನಿರ್ಧಾರ ಕಾರಣ ಅಂತ ನೀವು ಒಪ್ತೀರಿ? ರಾಜಕೀಯ ಕಾರಣ. ನೆಹರು ಅವ್ರ ರಾಜಕೀಯ, ಅವ್ರು ಮಾಡಿರೋ ರಾಜಕೀಯನೇ ಇವತ್ತು ನಾವು ಇವತ್ತವರೆಗೂ ಅನುಭವಿಸ್ತಾ ಬರ್ತಾರೆ ಮೇಡಮ್. ಅಲ್ಲ, ಬಟ್ ನೀವು ಬರ್ಲಿಕ್ಕೆ ಮುಂಚೆ ಮಾತಿಗೆ ನಾನು ಹೇಳ್ತೀನಿ ಕೇಳಲ್ಲ. ಅಲ್ಲ ನೋಡಿ, ಹೌದು, ಕುರಾನ್ನಲ್ಲಿ ಪೂರ್ಣವಾಗಿ ಹಾಡಬೇಕು ಅಂತ ಹೇಳ್ತಿರುವಂತದ್ದು ಸರಿ. ಕುರಾನ್ ಯಾರು ತಪ್ಪು ಅಂತ ಹೇಳ್ತಾರೆ ಮೇಡಮ್. ಕುರಾನ್ ಯಾವ ದೇಶದಲ್ಲಿ ಹುಡ್ತೀರಾ ಆ ದೇಶದ್ದು ನಮಗ್ ಹಲಾಲಿ ಮಾಡಿ ಅಂತ ಹೇಳಿರೋದು, ಪೂಜೆ ಮಾಡಿ ಅಂತ ಹೇಳಿಲ್ಲ, ನೀವು ತಲೆ ಬಗ್ಸಿ ಅಂತ ಹೇಳಿಲ್ಲ ದೇವರು. ಅಲ್ಲ ನೋಡಿ, ಯಾವ ದೇಶದಲ್ಲಿ ನಾವು ಹುಟ್ಟಿ ಬೆಳಿತೀವಿ ಆ ದೇಶ ರಕ್ಷಣೆಗೋಸ್ಕರ ನಮ್ಮ ಪ್ರಾಣನೂ ಕೊಡಬಹುದು. ಅಷ್ಟು ಭಕ್ತಿ, ಅಷ್ಟು ಭಾವನೆ ಇರಬೇಕು. ಅಂದ್ರೆ ಪೂಜೆ ಇಲ್ಲ, ಪ್ರಾಣ ಬೇಕಂದ್ರೆ ಕೊಡ್ಬೋದು. ಈ ದೇಶಕ್ಕೆ ಕೊಡ್ತೀವಿ. ಆದ್ರೆ ಈ ದೇಶಕ್ಕೆ ನೀನೇ ದೇವರು, ನೀನೇ ಅಲ್ಲ, ನೀವೇ ದೇವಿ, ನೀವೇ ಮಾತಾ ಅಂತ ನಾವು ತಲೆ ಬಗ್ಸಲ್ಲ. ಬೇರೆ ಒಂದೇ ಅಲ್ಲ ನಮಗೆ, ಒಂದೇ ಮಾತಾ, ಒಂದೇ ತಾಯಿ, ಒಂದೇ ಅಲ್ಲ ನಮ್ಗೆ. ನಾವು ತಲೆ ಬಗ್ಸೋದು ಅಲ್ಲನ ಕಡೆ ನಾವು ಭೂಮಿಗೆ, ಹಸುಗೆ, ಅದಕ್ಕೆ, ಪ್ರಾಣಿಗೆ, ದೊಡ್ಡವರಿಗೆ ನಮ್ಮ ತಲೆ ನಾವು ಕಾಲಲ್ಲಿ ಇಕ್ಕಲ್ಲ. ಅದು ರಾಂಗ್, ತಪ್ಪು. ಒಂದೇ ಮಾತ್ರಮು 150 ವರ್ಷದಿಂದ ಬೈಕಾಟ್ ಮುಸಲ್ಮಾನರು ಮಾಡ್ತಾ ಇದ್ದಾರೆ. ಬೇರೆ ಜಿನ್ನ ಅಲ್ಲ, ಅವ್ನು ಜಿನ್ನ ತಕೊಂಡು ಹೋಗ್ದ. ಅವನು ಜಿನ್ನಾಗೆ ಪಾಕಿಸ್ತಾನ ಬೇಕಾಗಿತ್ತು, ಅವನು ಹೋಗ್ದ. ಮುಸಲ್ಮಾನು ಯಾವತ್ತೂ ಯಾವ ಮದರಸದಲ್ಲಿನೂ ಒಂದೇ ಮಾತ್ರಮು ಹೇಳಲ್ಲ. ರಾಷ್ಟ್ರಗಾನ ಹೇಳ್ತೀವಿ, ಆದ್ರೆ ಒಂದೇ ಮಾತ್ರಮು ನಮ್ಮನ್ನು ಮುಸಲ್ಮಾನ್ ಮೇಲೆ ಒಂದು ದೊಡ್ಡ ಇದ್ರೆ ಹಾಕಕ್ಕೆ 100 ವರ್ಷ ಆದ್ಮೇಲೆ, 150 ವರ್ಷ ಆದ್ಮೇಲೆ ಇದು ಮಾಡ್ತಾ ಇದ್ದಾರೆ. ಇದು ನಾವು ಯಾವ ಮುಸಲ್ಮಾನು ಒಂದೇ ಮಾತ್ರ ಹೇಳಲ್ಲ.